ಇನ್ಫಾರ್ಮೇಷನ್ ಇಲ್ಲದೇ ನನಗೆ ಇನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿತ್ತು. ನಾವು ಹೋಗಿ ನಿಲ್ಲಿಸಿದ್ದೀವಿ. ಡಿವೋರ್ಸ್ ಕೊಡ್ತಿಲ್ವಾ ಇವಾಗ? ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಸೋಷಿಯಲ್ ಮೀಡಿಯಾ ಜಮಾನ ಬಂದು ಜನರು ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಮದುವೆ ಆಗಿ ಮುದ್ದಾದ ಸಂಗಾತಿ ಇದ್ರೂ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಅಥವಾ ಮತ್ತೊಂದು ಮದುವೆ ಆಗೋದು ಕಾಮನ್ ಆಗ್ಬಿಟ್ಟಿದೆ. ಮದುವೆ ಆಗಿ ಜೀವನ ಪೂರ್ತಿ ನಿನ್ನ ಕಷ್ಟ ಸುಖದಲ್ಲಿ ಜೊತೆಯಲ್ಲಿರ್ತೀನಿ ಅಂತ ಮಾತು ಕೊಟ್ಟು ಸಪ್ತಪದಿ ತುಳಿದಿದ್ದ ಕಿರಾತಕ ಗಂಡ ತನ್ನನ್ನ ನಂಬಿ ಬಂದವಳಿಗೆ ಮೋಸ ಮಾಡಿ ಮತ್ತೊಂದು ಮದುವೆ ಆಗೋದಕ್ಕೆ ಮುಂದಾಗಿದ್ದು, ಮದುಮಗನ ಗೆಟಪ್ನಲ್ಲಿ ಇದ್ದ ಕಿರಾತಕ ಗಂಡನಿಗೆ ಮೊದಲ ಪತ್ನಿ ಶಾಕ್ ಕೊಟ್ಟಿದ್ದು, ತಾಳಿ ಕಟ್ಟೋ ಕೆಲವೇ ಕ್ಷಣಗಳಲ್ಲಿ ಸಿನಿಮೆಯ ಸ್ಟೈಲ್ನಲ್ಲಿ ಮದುವೆ ಮುರಿದು ಹೋಗಿರೋ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ಮೇರಿ ಅಂತ ಹೊಳಿತಾ ಇದ್ದ ಬಿಳಿ ಪಂಚೆ ಶರ್ಟ್, ಮೈಸೂರು ಪೇಟ ತೊಟ್ಟು ಹಸೆಮಣೆ ಏರಿದ್ದ ಮದುಮಗ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಮದುವೆ ಮನೆಗೆ ಬಿರುಗಾಳಿಯಂತೆ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿದ್ಲು. ಇತ್ತ ತಾಳಿ ಹಿಡಿದು ಕೂತಿದ್ದ ಗಂಡಿಗೆ ಮೊದಲ ಪತ್ನಿ ಎಂಟ್ರಿ ಆಗ್ತಾ ಇದ್ದಂತೆ ಅಲ್ಲೇ ಪತರು ಗುಟ್ಟಿ ಹೋಗಿದ್ದ. ಕೊನೆಗೆ ಸಿನಿಮಾ ಸ್ಟೈಲ್ನಲ್ಲಿ ಮುಹೂರ್ತದ ಕೆಲವೇ ಕ್ಷಣಗಳಲ್ಲಿ ಮದುವೆಯೇ ಕ್ಯಾನ್ಸಲ್ ಆಗಿರುವ ಘಟನೆ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿಯ SLN ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿದೆ. ಮಾತಾಡಬಾರ್ದು ಗೊತ್ತಿದೆ ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮಗಳಿದ್ರೆ ನಿಮ್ಮ ಮಗಳು ಮಾಡ್ತಾ ಇದ್ದೀರಲ್ಲ ಮನೆಗೂ ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾವು ಮದುವೆ ಮಾಡಿ ನೀವು ಹೀಗೆ ಮದುಮಗನ ಗೆಟಪ್ನಲ್ಲಿ ಇರೋ ಕಿರಾತಕನ ಹೆಸರು ಹರೀಶ್ ಪ್ರಸಾದ್ ಅಂತ, ಬೆಂಗಳೂರು ಮೂಲದವ. ಈಗಾಗಲೇ ಮದುವೆ ಆಗಿದ್ದು ಮತ್ತೊಂದು ಮದುವೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದ. ಹರೀಶ್ ಪ್ರಸಾದ್ ಮಂಡ್ಯ ಜಿಲ್ಲೆಯ ಅಲಗೂರು ಗ್ರಾಮದ ಯುವತಿಯನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಈ ಜೋಡಿ ನಿನ್ನೆ ರಾತ್ರಿ ಖುಷಿಯಾಗಿ ಮದುವೆ ಶಾಸ್ತ್ರವನ್ನ ಕೂಡ ಮಾಡ್ಕೊಂಡಿದ್ರು. ಇನ್ನೇನು ಇವತ್ತು ಬೆಳಗ್ಗೆ ಮುಹೂರ್ತದ ಸಮಯಕ್ಕೆ ಯುವತಿಗೆ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಹರೀಶ್ ಪ್ರಸಾದ್ ಮೊದಲ ಹೆಂಡತಿಯಾದ ಲೇಪಾಕ್ಷಿ ಪೊಲೀಸರು ವಕೀಲರ ಜೊತೆ ಬಿರುಗಾಳಿಯಂತೆ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದು, ಕೆಲವೇ ಕ್ಷಣದಲ್ಲಿ ಮದುವೆ ನಿಲ್ಲಿಸಿ ಮದುಮಗನಿಗೆ ಬೆವರು ಇಳಿಸಿದ್ದಾಳೆ. ನನಗೆ ಇನ್ಫಾರ್ಮೇಷನ್ ಇಲ್ಲದೇ ನನಗೆ ಇನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು. ನಾವು ಹೋಗಿ ನಿಲ್ಲಿಸಿದ್ದೀವಿ. ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟ್ರೇಂಜರ್ಸಿಂದ ಇನ್ಫಾರ್ಮೇಷನ್ ಸಿಕ್ತು. ಈ ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಎಷ್ಟು ವರ್ಷ ಆಗಿದ್ದು ನಿಮ್ಮ ಮದುವೆ ಆಗಿ? ಮದುವೆ 11 ವರ್ಷ ಆಯಿತು. ನಿಮ್ಮ ಅಭಿಪ್ರಾಯ, ನಾವು ಸಪ್ರೇಟಾಗಿದ್ದಾಗ ಏನೂ ಇರಲಿಲ್ಲ. ಮತ್ತು ಇವ್ರು ಮದುವೆ ಮಾಡಿಕೊಂಡು 2ನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತು ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾಯಿತ್ತು. ಆಮೇಲೆ ಸಪ್ರೇಟ್ ಆದ್ವಿ. ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನಲ್ಲಿ ಬಂದು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜೆಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತೇಳಿ ಇಲ್ಲಿ ಬಂದು ಮದುವೆ ಆಗ್ತಿದ್ದಾರೆ. ಇನ್ನು ಮದುಮಗ ಹರೀಶ್ ಪ್ರಸಾದ್ ಬೆಂಗಳೂರು ಮೂಲದ ಲೇಪಾಕ್ಷಿಯನ್ನ 2014ರಲ್ಲಿ ಮದುವೆ ಆಗಿದ್ರು. ಹರೀಶ್ ಪ್ರಸಾದ್ ಹಾಗೂ ಲೇಪಾಕ್ಷಿ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದು 10 ವರ್ಷ ಸಂಸಾರವನ್ನ ಕೂಡ ಮಾಡಿದ್ರು. ಕೌಟುಂಬಿಕ ಕಲಹದಿಂದಾಗಿ ಗಂಡ ಹೆಂಡತಿ ಬೇರೆಯಾಗಿದ್ರು. ಈ ನಡುವೆ ಮೊದಲ ಹೆಂಡತಿ ಲೇಪಾಕ್ಷಿಗೆ ಗೊತ್ತಾಗದಂತೆ ಗಂಡ ಹರೀಶ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಯುವತಿಯೊಂದಿಗೆ ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಅದರಂತೆ ಇಂದು ಯಡಿಯೂರಿನ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಗಂಡನ ಮತ್ತೊಂದು ಮದುವೆ ವಿಚಾರ ಗೊತ್ತಾಗಿ ಲೇಪಾಕ್ಷಿ ಫುಲ್ ಶಾಕ್ಗೆ ಒಳಗಾಗಿದ್ದು, ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಪೊಲೀಸರು, ವಕೀಲರು ಹಾಗೂ ಸಂಬಂಧಿಕರ ಜೊತೆ ಕುಣಿಗಲ್ನ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದು, ಪತ್ನಿ ಕಂಡು ಹರೀಶ್ ಪ್ರಸಾದ್ ಕಕ್ಕಾಬಿಕ್ಕಿ ಆಗಿದ್ದ. ನನಗೆ ಡಿವೋರ್ಸ್ ಕೊಡದೆ ಮೋಸ ಮಾಡಿದ್ದೀಯ ಅಂತ ಗಲಾಟೆ ಮಾಡಿ ಹೈ ಡ್ರಾಮಾವನ್ನೇ ಸೃಷ್ಟಿಸಿದ್ದು, ಕೊನೆ ಕ್ಷಣದಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ.
ಈಗ ಹೆಣ್ಮಕ್ಳಿಂದ ಸ್ವಲ್ಪ ಅದಕ್ಕೆ ಇವ್ರು ಬೇರೆ ಮದುವೆ ಮಾಡ್ತಾರೆ ಅರ್ಥ ಇಲ್ಲ. ಕೇಳಿ ಮಾಡ್ಕೋಬೇಕಾಗಿತ್ತು, ಅದು ಕರ್ತವ್ಯ. ಇಲ್ಲ ಡಿವೋರ್ಸ್ ಕೊಡ್ಬೇಕಾಗಿತ್ತು, ನಾವು ನಮ್ಮ ಹುಡುಗಿಗೆ ಮದುವೆ ಮಾಡುವ. ಡಿವೋರ್ಸ್ ಕೊಟ್ಟಿಲ್ವಾ ಇವಾಗ? ಏನು ಕೊಟ್ಟಿಲ್ಲ. ಇವಾಗ ತಾಲಿ ಕಟ್ಟಕ್ಕೆ ಡೈವರ್ಸ್ ಅಲ್ಲ, ನೀವೇನಾಗ್ಬೇಕು ಹುಡುಗಿಗೆ? ದೊಡಮ್ಮ ಏನ್ ಇದು ಮಾಡಬಾರ್ದು. ಈ ಹೆಣ್ಮಕ್ಳು ಬಡವ್ರ ಮಕ್ಕಳಿಗೆ ಮಾಡಬಾರ್ದು ಇಂಥ ಕೆಲಸನ. ಇತ್ತ ಮದುವೆ ಆಗಿ ಹೊಸ ಜೀವನಕ್ಕೆ ಕಾಲಿಡೋದಕ್ಕೆ ಕಾತುರವಾಗಿದ್ದ ಯುವತಿಗೆ ಆಘಾತವಾಗಿದ್ದು, ಮದುವೆ ಮುರಿದು ಬಿದ್ದ ಬಳಿಕ ಯುವತಿ ಕುಟುಂಬಸ್ಥರು ಕೂಡ ಬೇಸರ ಹೊರಹಾಕಿದ್ದಾರೆ. ಮದುಮಗ ಹರೀಶ್ ಪ್ರಸಾದ್ನನ್ನ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆ ಮುಂದುವರೆಸಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.